ಶಿರಡಿ ಸಾಯಿನಾಥರ ದರ್ಶನನ ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದೆ ವರ್ಲ್ಡ್ ಹೆರಿಟೇಜ್ ಎಲ್ಲೋರ ಕೇವ್ಸ್ಗೆ. ಶಿರಡಿ ಸೀರೀಸ್ ನ ಪಾರ್ಟ್ 2ಗೆ ನಿಮ್ಗೆ ಸ್ವಾಗತ. ಪಾರ್ಟ್ 1 ನೋಡಿಲ್ಲ ಅಂದ್ರೆ ನಮ್ಮ ಪೇಜ್ ಅಲ್ಲಿ ರೀಲ್ಸ್ ಅಪ್ಲೋಡ್ ಆಗಿದೆ, ಇವಾಗಲೇ ನೋಡಿ. ಎಲ್ಲೋರ ಕೇವ್ಸ್ ಎಂಟ್ರಿ ಫೀಸ್ ವಿಚಾರಕ್ಕೆ ಬರೋದಾದ್ರೆ ಪರ್ ಹೆಡ್ 40 ರೂಪಾಯಿ ಆಗುತ್ತೆ. 15 ವರ್ಷದ ಕೆಳಗಿನ ಮಕ್ಕಳಿಗೆ ಉಚಿತ ಪ್ರವೇಶ ಇರುತ್ತೆ. ಪ್ರತಿಯೊಂದು ಶಿಲ್ಪಕಲೆ ಆಕಾಶದೆತ್ತರಕ್ಕೆ ತಲೆ ಎತ್ತಿ ನೋಡುವಷ್ಟು ದೊಡ್ಡದಾಗಿತ್ತು. ಎಲ್ಲೋರ ಗುಹೆಗಳ ಸೌಂದರ್ಯಕ್ಕೆ ನಾವು ನಿಬ್ಬೆರಗಾಗಿದ್ದಂತೂ ಸುಳ್ಳಲ್ಲ. ಮಹಾರಾಷ್ಟ್ರದ ಔರಂಗಾಬಾದ್ ನಲ್ಲಿ ರಾಷ್ಟ್ರಕೂಟರು ಕ್ರಿಸ್ತಶಕ 600ರಲ್ಲಿ ಈ ಗುಹೆಗಳಲ್ಲಿ ದೇವಾಲಯಗಳನ್ನ ನಿರ್ಮಿಸಿರ್ತಾರೆ. ಇಲ್ಲಿರೋ 100 ಗುಹೆಗಳ ಪೈಕಿ 34 ಗುಹೆಗಳು ಜಗತ್ ಪ್ರಸಿದ್ಧ. ಇಲ್ಲಿನ ಶಿವನ ಗುಹೆಗಳು, ಬೌದ್ಧ ಮತ್ತು ಜೈನರ ಹಲವಾರು ಗುಹೆಗಳನ್ನ ನೀವು ಕಾಣಬಹುದು. ಎಲ್ಲೋರ ಕೇವ್ಸ್ ನ ನೋಡ್ಕೊಂಡು ನಾವು ಸೀದಾ ಹೊರಟಿದ್ದು 4 ಕಿಲೋಮೀಟರ್ ದೂರದಲ್ಲಿರೋ ಭದ್ರಾ ಮಾರುತಿ ದೇವಸ್ಥಾನಕ್ಕೆ. ಇಲ್ಲಿನ ವಿಶೇಷ ಅಂದ್ರೆ ದೇವಾಲಯದ ಒಳಭಾಗದಲ್ಲಿ ಗ್ಲಾಸ್ ಡೆಕೋರೇಷನ್ ಮಾಡಿರೋದು. ಹಾಗೇನೆ ಎಲ್ಲ ಕಡೆ ಹನುಮಂತ ನಿಂತಿರೋದನ್ನ ನೋಡಿದ್ರೆ ಇಲ್ಲಿ ನೀವು ಮಲಗಿರುವ ಹನುಮಂತನನ್ನ ಕಾಣಬಹುದು. ಹನುಮಂತನ ದರ್ಶನ ಮುಗಿಸ್ಕೊಂಡು ನಾವು ಬಂದಿದ್ದ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೃಷ್ಣೇಶ್ವರ ದೇವಸ್ಥಾನಕ್ಕೆ. ಜ್ಯೋತಿರ್ಲಿಂಗ ನೋಡ್ಬೇಕು ಅನ್ನೋದು ಬಹುದಿನಗಳ ಕನಸು. ಶಿರಡಿ ಪ್ರವಾಸದಿಂದ 2 ಜ್ಯೋತಿರ್ಲಿಂಗಗಳನ್ನ ನೋಡೋ ಸೌಭಾಗ್ಯ ನಮಗ್ ಸಿಕ್ತು.